ಈ ಬಾರಿಯ ಬಿಗ್ ಬಾಸ್ ಅನ್ನ ಯಾರು ಗೆಲ್ತಾರೆ ಅನ್ನೋದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಇಂಗಿತವನ್ನ, ನಿಮ್ಮ ನೆಚ್ಚಿನ ಸ್ಪರ್ಧೆಯ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ನಾವು ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಇಬ್ಬರ ನಡುವೆ ನೇರ ಪೈಪೋಟಿ ಇದೆ. ಒಂದು ಗಿಲ್ಲಿ ಮತ್ತು ಅಶ್ವಿನಿ. 6 ಜನರ ಪೈಕಿ ಯಾರು ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲವೂ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅಶ್ವಿನಿ ಗೌಡ ಪರ ಪೂಜೆಯನ್ನು ನಡೆಸಿದ್ದಾರೆ ಅಭಿಮಾನಿಗಳು. ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅಶ್ವಿನಿ ಗೌಡ ಹೆಸರಿನಲ್ಲಿ ಮಹಿಳಾ ಫ್ಯಾನ್ಸ್ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಈ ಸರಿ ಅಶ್ವಿನಿ ಗೌಡ ಗೆಲ್ಲಬೇಕು. ಇಲ್ಲಿಯವರೆಗೂ 12 ಸೀಸನ್ಗಳಲ್ಲಿ ಶ್ರುತಿ ಅವರನ್ನು ಹೊರತುಪಡಿಸಿದರೆ ಯಾರೂ ಕೂಡ ಬಿಗ್ ಬಾಸ್ ಕಿರೀಟವನ್ನು ಮಹಿಳೆಯರು ಎತ್ತಿಡಿದಿಲ್ಲ. ಈ ಬಾರಿ ಅಶ್ವಿನಿ ಅವರು ಎತ್ತಿಡಿಯುವಂತಹ ಸಾಧ್ಯತೆ ಇದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಅವರ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಸಲ್ಲಿಸಿರುವಂತಹ ಪೂಜೆ ಇದು. ಅಶ್ವಿನಿ ಮೇಡಮ್ ಚೆನ್ನಾಗಿ ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡ್ತಾ ಇದ್ದೀರಿ. ನಮ್ಮ ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಆಡಿ ಕಪ್ ಗೆದ್ಕೊಂಡು ಬರ್ಬೇಕು ಅವರು. ಅದಕ್ಕೋಸ್ಕರ ನಾವು ತಾಯಿ ಹತ್ರ ಎಲ್ಲರೂ ಬೇಡ್ಕೊಳ್ತೀರಿ, ಅಶ್ವಿನಿ ಮೇಡಮ್ ಈ ಸರಿ ಗೆದ್ದು ಬಂದೇ ಬರ್ತಾರೆ. ಅಶ್ವಿನಿ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ. ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡ್ತಾ ಇದ್ದೀರಿ. ನಮ್ಮ ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಆಡಿ ಕಪ್ ಗೆದ್ಕೊಂಡು ಬರ್ಬೇಕು ಅವರು. ಅದಕ್ಕೋಸ್ಕರ ನಾವು ತಾಯಿ ಹತ್ರ ಎಲ್ಲರೂ ಬೇಡ್ಕೊಳ್ತೀರಿ, ಅಶ್ವಿನಿ ಮೇಡಮ್ ಈ ಸರಿ ಗೆದ್ದು ಬಂದೇ ಬರ್ತಾರೆ. ಅಶ್ವಿನಿ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ. ವೆಂಕಟೇಶ್ ಅಂತ ಚಿಕ್ಕಮಂಗ್ಳೂರಿನಿಂದ ಕಾಲ್ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ಯಾರು ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಸೀಸನ್ನ? ಹಲೋ, ಈ ಸಾರಿ ನಮ್ಮ ಗಿಲ್ಲಿ ಅವ್ರು ಗೆಲ್ತಾರೆ ಮೇಡಮ್. ನಿಮಗೆ ಯಾಕೆ ಬಿಗ್ ಬಾಸ್ ಇಷ್ಟ ಆಗತ್ತೆ? ಬಿಗ್ ಬಾಸ್ ಯಾಕೆ ಇಷ್ಟ ಆಗತ್ತೆ ಅಂತಂದ್ರೆ, ನಾವು ಆಕ್ಚುಲಿ ಫಾರ್ಮರ್ಗಳು. ನಾವೀಗೇನ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ ಬಂದು ಏನೋ ಒಂದು ಟಯರ್ಡ್ ಆಗಿರುತ್ತೆ, ಏನೋ ಒಂದು ರಿಲೀಫ್ ಆಗ್ಬೇಕು, ಟಿವಿ ಹಾಕಿದ್ರೆ ನೋಡ್ಬೇಕು ಅನ್ನೋ ಒಂದು ಉದ್ದೇಶನೇ ನಾವು ಬಿಗ್ ಬಾಸ್ ನೋಡ್ಬೇಕು ಅನ್ನೋ ಒಂದು ಉದ್ದೇಶನೇ ಗಿಲ್ಲಿ. ಉಳಿದ ಹಿಂದೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರಾ? ನೋಡ್ತಾ ಇದ್ದು, ಆದ್ರೆ ಇಷ್ಟೊಂದು ನಾವು ಕ್ರೇಜಿ ಇರ್ಲಿಲ್ಲ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಓಕೆ, ದಾವಣಗೆರೆಯಿಂದ ಸೋಮಶೇಖರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸೋಮಶೇಖರ್ ಅವರೇ ನಮಸ್ತೆ. ನಮಸ್ಕಾರ. ನೀವು ಗಿಲ್ಲಿ ಫ್ಯಾನಾ? ಹೌದೌದು ಸರ್. ಯಾಕೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಿದ್ದೀರಿ? ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಅವ್ರ ತನ ಬಿಟ್ಕೊಟ್ಟಿಲ್ಲ ಮೊದ್ಲಿಂದನು. ಅವ್ರು ಹೇಗಿದ್ದಾರೆ ಹಾಗೆ ಆಡ್ಕೊಂಬ ಇದ್ದಾರೆ. ಎಸ್ಪೆಷಲಿ ಹಳ್ಳಿ ಹುಡ್ಗ, ಹಂಗಾಗಿ ನಾವು ಸಹ ಹಳ್ಳಿಯವರೇ. ಹಂಗಾಗಿ ನಮ್ಗೆ ಗಿಲ್ಲಿ ಅವ್ರ ಆಟಿಟ್ಯೂಡ್ ಮತ್ತೆ ಅವ್ರ ಕಾಮಿಡಿ ತುಂಬಾ ಇಷ್ಟ. ಎಸ್ಪೆಷಲಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಅವರು. ನಾವ್ ಆಕ್ಚುಲಿ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ಈಗ 3 ಸೀಸನ್ ಇಂದ ನಮ್ಮ ಮನೆಯವರಿಂದ ನೋಡೋದ್ ಕಲ್ತು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ ನಮಗೆ ಸರ್. ಶ್ರುತಿ ಅವ್ರನ್ನ ಬಿಟ್ರೆ ಇಲ್ಲಿವರೆಗೂ ಯಾರು ಮಹಿಳಾ ಕ್ಯಾಂಡಿಡೇಟ್ ಗೆದ್ದಿಲ್ಲ. ಅಶ್ವಿನಿ ಗೌಡ್ರಿಗೆ ಗೆಲ್ಲಿ ಬಿಡ್ಲಿ? ಖಂಡಿತವಾಗ್ಲೂ. ಆದ್ರೂ ಅಶ್ವಿನಿ ಮೇಡಮ್ಗೆ ನೇಮು ಫೇಮ್ ಎಲ್ಲ ಈಗ ಆಲ್ರೆಡಿ ಇದೆ. ಅವರು ಕನ್ನಡ ಪರ ಹೋರಾಟ ಮಾಡಿ ತುಂಬಾ ಹೆಸರು ಮಾಡಿದ್ದಾರೆ. ಆದ್ರೂ ಅಭಿಮಾನ, ಎಂಟರ್ಟೈನ್ಮೆಂಟ್ ಎಲ್ಲ ನೋಡಿ ನಾವು ಫಸ್ಟ್ ಇಂದ ನೋಡ್ತಾ ಬಂದಿರೋದು ಗಿಲ್ಲಿನೇ. ಹಂಗಾಗಿ ನಮಗೆ ಗಿಲ್ಲಿ ಅಂತಂದ್ರೆ ತುಂಬಾ ಇಷ್ಟ. ನಾವು ಕೂಡ ವೋಟ್ ಮಾಡಿದ್ದೀವಿ ಸರ್. ಈಗ ಗಿಲ್ಲಿ ಜೊತೆ ಕ್ಲೋಸ್ ಇದ್ದವರು ಒಂದು ರಘು, ಮತ್ತೊಂದು ರಕ್ಷಿತಾ, ಕಾವ್ಯ. ಈ 3 ಪೈಕಿ ಯಾರಿಷ್ಟ ನಿಮಗೆ? ಇದ್ರಲ್ಲಿ ನೋಡೋದಾದ್ರೆ ನಮಗೆ ರಘು ಸರ್ ತುಂಬಾ ಇಷ್ಟ ಸರ್. ಯಾಕೆ ಅಂತಂದ್ರೆ ಅಂತ ದೈತ್ಯ ವ್ಯಕ್ತಿ ಬರ್ಬೇಕಾದ್ರೆ ತುಂಬಾ ವರ್ಷದಲ್ಲಿ ಬಂದ್ರು. ನಾವ್ ಅನ್ಕೊಂಡಿದ್ವಿ ಅವ್ರು ಬರ್ಬೇಕಾದ್ರೆ ತುಂಬಾ ಏನಾದ್ರು ಗಲಾಟೆ ಆಗ್ಬೋದೇನೋ, ಆ ರೀತಿ ಇದ್ದಾರೆ ಅವರು ಅಂತಂತ. ಸೊ ಬಿಗ್ ಬಾಸ್ ಮನೆಗ್ ಬಂದ್ಮೇಲೆ ತುಂಬಾ ಬದಲಾದ್ರು ಅವರು. ಸೊ ಅವ್ರ ಮುಗ್ಧತೆ ನಮಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಸೆಕೆಂಡ್ ಒನ್ ನಾವು ರಘು ಸರ್ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಲ್ಲ ಕಡೆಗಳಲ್ಲೂ ಕೂಡ ಈಗ ಗಿಲ್ಲಿಯದ್ದೇ ಗುಣಗಾನ ಆಗ್ತಾ ಇದೆ. ಗಿಲ್ಲಿ ಗೆಲ್ಲಬೇಕು ಅನ್ನುವಂತಹ ಕ್ರೇಜ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ.